ಸಾರಿಗೆ ನೌಕರರ ಮುಖಂಡರಾಗಿರ್ತಕ್ಕಂಥ ಆನಂದ್ ಸುಬ್ಬರಾವ್ ಅವರು ವಿಧಿವಶರಾಗಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಸರ್, ನಾನು ಸಿದ್ದಪ್ಪ ಪಾಲ್ಕಿ ಅಂತ ಹೇಳಿ ಗುಲ್ಬರ್ಗಾದಲ್ಲಿ ನಾವು ಕೆಲಸ ಮಾಡ್ತೀನಿ. ನಾನು ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ KSRTC ಸ್ಟಾಫ್ ನರ್ಸ್ ಫೆಡರೇಷನ್. ಆನಂದ್ ಸುಬ್ಬರಾವ್ ಬಗ್ಗೆ ಹೇಳಬೇಕಾದ್ರೆ ಬಹಳ ಇದೆ, ದೊಡ್ಡ ಇತಿಹಾಸ ಇದೆ. ಅವರು 1942 ಜುಲೈ 20ರಂದು ಹಾಸನ ಜಿಲ್ಲೆಯಲ್ಲಿ ಜನಿಸಿ ಆನಂತರ ಹಾಸನದಲ್ಲಿಯೇ ವಿದ್ಯಾಭ್ಯಾಸ ಮುಗಿಸಿ ಮತ್ತು BSc ಪದವೀಧರರಾಗಿ ಆನಂತರ ಅವರು LICಯಲ್ಲಿ ನೇಮಕ ಹೊಂದಿ ಬೆಂಗಳೂರು ನಗರದ LIC ಕಚೇರಿಯಲ್ಲಿ ಕೆಲಸ ಮಾಡ್ತಾ LIC ಕಾರ್ಮಿಕರ ನೌಕರರ ಸಂಘಟನೆಯನ್ನು ಕಟ್ಟಿ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ 1900 ಕೆಲಸ ಮಾಡ್ತಾ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತಕ್ಕೆ ಒಂದು ಆಕರ್ಷಣೆ ಹೊಂದಿ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿ ಆನಂತರ 1975ರಲ್ಲಿ 74ರಲ್ಲಿ KSRTC ನೌಕರರ ಸಂಘಟನೆ ಕಟ್ಟಲಿಕ್ಕೆ ಪಕ್ಷ ಅವರಿಗೆ ನಿರ್ದೇಶನ ನೀಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು KSRTC ಕಾರ್ಮಿಕರ ಸಂಘಟನೆ ಕಟ್ಟಲಿಕ್ಕೆ ಬಂದು ಅದು KSRTC ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಅಂತ ತಿಳ್ಕೊಂಡು ಸ್ಥಾಪನೆ ಮಾಡಿ ನಿರಂತರವಾಗಿ ಪ್ರಧಾನ ಉಪಾಧ್ಯಕ್ಷರಾಗಿ ಆನಂತರ 1990ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತ ಫೆಡರೇಷನ್ ಸಮ್ಮೇಳನದಲ್ಲಿ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾಗಿ ಆನಂತರ ನಿರಂತರವಾಗಿ AITC ಪ್ರಧಾನ ಕಾರ್ಯದರ್ಶಿಯಾಗಿ ಹೀಗೆ ದುಡಿ ವರ್ಗದ ಎಲ್ಲಾ ಹಂತದ ದುಡಿ ವರ್ಗದ ಸಂಘಟನೆಯನ್ನ ಚಳವಳಿಯನ್ನು ಕಟ್ಟಿ ಬೆಳೆಸ್ತಾ ಬಂದವರು. ಅದಕ್ಕೆ ಹೆಚ್ಚು KSRTC ರಾಜ್ಯದ ಉದ್ದಗಲಕ್ಕೂ ನಿರಂತರವಾಗಿ ಪ್ರವಾಸ ಮಾಡಿ ಕಾರ್ಮಿಕರ ಸಂಘಟನೆ ಮಾಡಿ ನಿರಂತರ ಹೋರಾಟ ಮಾಡಿ ಸಾರಿಗೆ ಸಂಸ್ಥೆಯ ಕಾರ್ಮಿಕರ ಹಕ್ಕುಗಳನ್ನ ರಕ್ಷಣೆ ಮಾಡೋದಿರ್ಬೋದು ಮತ್ತು ಸಾರಿಗೆ ಸಂಸ್ಥೆಯನ್ನ ಖಾಸಗೀಕರಣದಿಂದ ಮುಕ್ತಗೊಳಿಸಲಿಕ್ಕೆ ರಾಷ್ಟ್ರೀಕರಣದಲ್ಲಿ ಆಗಿ ಮುಂದುವರಿಸಲಿಕ್ಕೆ ನಿರಂತರ ಹೋರಾಟ ಮಾಡಿದಲ್ಲದೆ ರಾಷ್ಟ್ರೀಯ ಕರೆಗಳು ಅದು AITC ಇರ್ಬೋದು ಮತ್ತು ಜಂಟಿ JSTU ಕರೆಗಳಿರ್ಬೋದು ಎಲ್ಲ ಕರೆಗಳನ್ನ ರಾಜ್ಯದಲ್ಲಿ ಸಂಪೂರ್ಣವಾಗಿ ಜಾರಿಗೊಳಿಸಿ ಇವತ್ತು KSRTC ನೌಕರರಿಗೆ ಒಂದು ಬದುಕು ಕೊಟ್ಟಿದ್ದು ಅಂದ್ರೆ ಅದು ಆನಂದ್ ಸುಬ್ಬರಾವ್ ಅವರ ಒಂದು ಧೀಮಂತ ನಾಯಕತ್ವದ ಹೋರಾಟದಿಂದ ಇವತ್ತು ಸಾರಿಗೆ ಸಂಸ್ಥೆ ಕೂಡ ಅವತ್ತು 1985ರಲ್ಲಿ ಸುಮಾರು ಬರೀ 50,000 ಇರುವಂತ ಕಾರ್ಮಿಕರ ಸಂಖ್ಯೆ ಇವತ್ತು 1,16,000ಕ್ಕೆ ಏರಿದೆ ಮತ್ತು ಬಸ್ಸುಗಳ ಸಂಖ್ಯೆ ಕೂಡ 24,000 ಬಸ್ಸುಗಳಿದೆ. ಇನ್ನು ದೊಡ್ಡದಾಗಿ ಬೆಳೆಸುವ ಒಂದು ಕನಸಿತ್ತು ಅವರಿಗೆ. ಅದೇ ದಿಸೆಯಲ್ಲಿ ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದು ನಿನ್ನೆ ಅವರು ಕೊನೆ ಉಸಿರೆಳೆದಿದ್ದಾರೆ. ಆದ್ರೆ ಅವರು ಹಾಕಿಕೊಟ್ಟಂತ ಏನು ಮಾರ್ಗ ಇದೆ, ನಿರಂತರವಾದ ಚಳವಳಿ ಮತ್ತು ಯಾವುದು ಜಾತಿ ಧರ್ಮ ಭಾಷೆ ಅಲ್ಲದೇನೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕಮ್ಯುನಿಸ್ಟ್ ಸಿದ್ಧಾಂತದ ಒಂದು ಅಡಿಯಲ್ಲಿ ಸಂಘಟನೆ ಮತ್ತು ಪಕ್ಷವನ್ನು ಕಟ್ಟಿ ಬೆಳೆಸಿ ಬಂದಿದ್ದಾರೆ. ಅಂತ ನಾಯಕರು ನಮಗೆ ಬಹಳ ಅವಶ್ಯಕತೆ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ದುಡಿಯುವ ವರ್ಗ ಸಂಪೂರ್ಣವಾಗಿ ದೇವರು ದಿಂಡ್ರು ಇಂಥ ಒಂದು ಮನಸ್ಥಿತಿ ಹೊತ್ಕೊಂಡು ಹೋರಾಟದ ಕಡೆ ಕಡಿಮೆ ಆಗಿರೋದ್ರಿಂದ ಇವತ್ತು ರಾಜಕೀಯ ಪಕ್ಷಗಳು ಕೂಡ ಖಾಸಗೀಕರಣದ ಪರವಾಗಿ ಮತ್ತು ದುಡಿಯುವ ವರ್ಗದ ವಿರುದ್ಧವಾದಂತಹ ಕಾನೂನುಗಳನ್ನು ತಗೊಂಡ್ಬಂದು ಅದನ್ನ ಬಾಂಡೆಡ್ ಲೇಬರ್ ತರ ಜೀತ ಪದ್ಧತಿ ಅಂತ ತರುವಂತ ಹುನ್ನಾರ ನಡೀತಿದೆ. ಇಂತಹ ಸಂದರ್ಭದಲ್ಲಿ ಅವರ ನಾಯಕತ್ವ ಇನ್ನೂ ಅವಶ್ಯಕತೆ ಇತ್ತು. ಆದ್ರೆ ದುರದೃಷ್ಟ ನಮಗೆ ದುಡಿಯುವ ವರ್ಗಕ್ಕೆ ಒಂದು ಶಾಕ್ ಕೊಟ್ಟಿದ್ದಾರೆ. ಏಕಾಏಕಿಯಾಗಿ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದೆ, ಶಾಕ್ ಆಗಿದೆ. ಆದ್ರೂ ಕೂಡ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಅವರು ಕಟ್ಟಿ ಬೆಳೆಸಿದಂತ ಸಂಘಟನೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಂಡು ಹೋಗ್ತೀವಿ. ಅವರ ಕನಸನ್ನ ನನಸು ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಸಂತೋಷ್ HM ಅಂತ, ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಹ ಕಾರ್ಯದರ್ಶಿ. ಇಂದು ನಮ್ಮೆಲ್ಲರ ನೆಚ್ಚಿನ ಹಿರಿಯ ಸಂಗಾತಿ ಕಾಮ್ರೇಡ್ HV ಆನಂದ್ ಸುಬ್ಬರಾವ್ ಅವರು ನಮ್ಮನ್ನಗಲಿದ್ದಾರೆ. ಅವರು ಈ ದೇಶದ ದುಡಿಯೋ ವರ್ಗದ ಜನರ ಧ್ವನಿಯಾಗಿ ಹೋರಾಟಗಳನ್ನು ನಡೆಸ್ತಾ ಬಂದಿರತಕ್ಕಂಥ ಹಿರಿಯ ಧೀಮಂತ ನಾಯಕ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITCಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನಿರಂತರವಾಗಿ 40 ವರ್ಷಗಳ ಕಾಲ ಅವರು ಸೇವೆಯನ್ನು ದುಡಿಯೋ ವರ್ಗಕ್ಕೆ ಸಲ್ಲಿಸಿದ್ದಾರೆ. ಅವರು ಸಾರಿಗೆ ನೌಕರರ ಒಕ್ಕೂಟದ ಒಂದು ಹೋರಾಟದ ಶಕ್ತಿಯಾಗಿ ರೂಪುಗೊಂಡಿದ್ದು ಸುಳ್ಳಲ್ಲ. ಇವತ್ತು ಅನೇಕ ನೌಕರರು ಅವರ ಜೀವನ ಹಸನಾಗಿದೆ ಅಂದರೆ ಕಾಮ್ರೇಡ್ ಆನಂದ್ ಸುಬ್ಬರಾವ್ ಅವರ ಹೋರಾಟ ಅದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ರಾಜ್ಯದ ಎಲ್ಲ ದುಡಿಯೋ ವರ್ಗದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ದಂಥ ನಾಯಕರು, ಹಾಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಹಿರಿಯ ನಾಯಕರು ಕೂಡ ಹೌದು. ಇವತ್ತು ಅವರು ನಮ್ಮನ್ನು ನಗಲಿದ್ದಾರೆ. ಇಡೀ ರಾಜ್ಯದ ಏನು ಕಾರ್ಮಿಕ ವರ್ಗ, ಧ್ವನಿರಹಿತವಾಗಿರ್ತಕ್ಕಂಥ ದುಡಿಯೋ ವರ್ಗ, ಅವರನ್ನು ಕಳ್ಕೊಂಡು ನಾವು ಒಂದು ನೋವಾಗಿದೆ. ಈ ಹೋರಾಟಕ್ಕೆ ಶಕ್ತಿ ತುಂಬತಕ್ಕಂಥ ಕಾಮ್ರೇಡ್ ಆನಂದ್ ಸುಬ್ಬರಾವ್ ಅವರು ನಮ್ಮೊಂದಿಗೆ ಇಂದು ಇಲ್ಲ. ಆ ಶಕ್ತಿ ನಮ್ಮೆಲ್ಲ ದುಡಿಯೋ ವರ್ಗಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿ ನಮಗೆ ಬರಬೇಕಾಗಿದೆ.